ಹರೇ ಕೃಷ್ಣ. ಅಧ್ಯಾಯ 3 ಶ್ಲೋಕ 19. ಈ ಶ್ಲೋಕದಲ್ಲಿ ಆದುದರಿಂದ ಅನಾಸಕ್ತನಾಗಿ ನಿರಂತರವಾಗಿ ಕರ್ತವ್ಯವೆಂದು ಕರ್ಮವನ್ನು ಆಚರಿಸು. ಅನಾಸಕ್ತನಾಗಿ ಖಂಡಿತವಾಗಿಯೂ ಆಚರಿಸುತ್ತಾ ಕರ್ಮವನ್ನು ಪರಮೋನ್ನತವನ್ನು ಹೊಂದುತ್ತಾನೆ ಮನುಷ್ಯನು. ಅನುವಾದ: ಆದುದರಿಂದ ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೆಂದು ಕರ್ಮವನ್ನು ಮಾಡಬೇಕು. ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮನನ್ನು ಹೊಂದಬಹುದು. ಭಾವಾರ್ಥ ನೋಡೋಣ ಬನ್ನಿ. ಭಕ್ತರಿಗೆ ಪರಾತ್ಪರ ಎಂದರೆ ದೇವೋತ್ತಮ ಪುರುಷ, ನಿರಾಕಾರವಾದಿಗಳಿಗೆ ಮುಕ್ತಿ. ಆದುದರಿಂದ ಯೋಗ್ಯ ಮಾರ್ಗದರ್ಶನ ಪಡೆದು ಶ್ರೀಕೃಷ್ಣನಿಗಾಗಿ ಅಥವಾ ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುತ್ತಾ ಕರ್ಮಫಲದ ಬಗ್ಗೆ ನಿರ್ಲೇಪಿತನಾಗಿರುವವನು ನಿಶ್ಚಯವಾಗಿಯೂ ಬದುಕಿನ ಪರಮ ಗುರಿಯಾಗುತ್ತಾ ಮುನ್ನಡೆಯುತ್ತಿದ್ದಾನೆ. ಅರ್ಜುನನು ಯುದ್ಧ ಮಾಡಬೇಕೆಂದು ಶ್ರೀಕೃಷ್ಣನು ಅಪೇಕ್ಷಿಸಿದ್ದರಿಂದ ಶ್ರೀಕೃಷ್ಣನಿಗಾಗಿ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕೆಂದು ಅವನಿಗೆ ಹೇಳಲಾಗುತ್ತಿದೆ. ಆ ಒಳ್ಳೆಯ ಮನುಷ್ಯನಾಗಿರುವುದು ಅಥವಾ ಅಹಿಂಸಾನಿಷ್ಠನಾಗಿರುವುದು ವೈಯಕ್ತಿಕ ಆಸಕ್ತಿ. ಆದರೆ ಪರಾತ್ಪರದ ಪರವಾಗಿ ಕಾರ್ಯತತ್ವನಾಗಿರುವುದು ಫಲಾಸಕ್ತಿ ಇಲ್ಲದ ಕರ್ಮ. ಇದು ಅತ್ಯಂತ ಶ್ರೇಷ್ಠ ರೀತಿಯ ಪರಿಪೂರ್ಣ ಕರ್ಮ. ಇದನ್ನೇ ದೇವೋತ್ತಮ ಪರಮ ಪುರುಷನಾದ ಶ್ರೀ ಕೃಷ್ಣನು ಪ್ರತಿಪಾದಿಸುವ ನಿಮಿತ್ತ ಯಜ್ಞಗಳಂತೆ ವೈದಿಕ ಆಚರಣೆಗಳ ಉದ್ದೇಶವು ಇಂದ್ರಿಯ ತೃಪ್ತಿಗಾಗಿ ಮಾಡಿದ ಪಾಪಕರ್ಮಗಳಿಂದ ಪರಿಶುದ್ಧರಾಗು. ಆದರೆ ಶ್ರೀಕೃಷ್ಣ ಪ್ರಜ್ಞೆಯಿಂದ ಮಾಡಿದ ಕೆಲಸವು ಒಳ್ಳೆಯ ಕರ್ಮ ಅಥವಾ ಕೆಟ್ಟ ಕರ್ಮಗಳ ಫಲವನ್ನು ಮೀರಿದ್ದು. ಶ್ರೀಕೃಷ್ಣ ಪ್ರಜ್ಞೆಯ ಇರುವ ಮನುಷ್ಯನಿಗೆ ಫಲಾಸಕ್ತಿ ಇಲ್ಲ. ಅವನು ಶ್ರೀಕೃಷ್ಣನಿಗಾಗಿಯೇ ಕಾರ್ಯನಿರತನಾಗಿರುತ್ತಾನೆ. ಅವನು ಎಲ್ಲ ಬಗೆಯ ಕಾರ್ಯಗಳಲ್ಲಿ ತೊಡಗುತ್ತಾನೆ, ಆದರೆ ಸಂಪೂರ್ಣವಾಗಿ ನಿರ್ಲಿಪ್ತನಾಗಿರುತ್ತಾನೆಂದು ಈ ಶ್ಲೋಕದಲ್ಲಿ ವರ್ಣಿಸಲಾಗಿದೆ.